ನೋಡಿ ಇವಾಗ ನಾವಿಬ್ರು ಗಂಡ ಹೆಂಡತಿ ಇಬ್ಬರೇ ಇರೋದಕ್ಕೆ ಎಷ್ಟು ನೆಮ್ಮದಿಯಾಗಿದೀವಿ. ಇದಿದ್ರೆ ನಿಮ್ಮ ಅಮ್ಮಯಿಂದ ಅರ್ಧ ಟೆನ್ಷನ್ನು. ಯಪ್ಪ, ಈಗ ನಾ ಸುಮ್ಮನೆ ಮನೇಲಿ ಕೂತ್ಕೊಂಡಲ್ಲಿ ಇಲ್ಲೋದೆಲ್ಲ ತಲೆಗೆ ಬರೋದು. ಸುಮ್ಮನಿರು. ಈಗ ಕೆಲಸ ನೋಡ್ಕೊಂಡು 1ನೇ ತಾರೀಕಿಂದ ಬರೋಕ್ಕೆ ಕೇಳೋರಲ್ಲ, 1ನೇ ತಾರೀಕಿಂದ ಇನ್ನು ಕೆಲ್ಸಕ್ಕೆ ಹೋಗ್ಬಿಡೋಣ. ಇಬ್ಬರು ಕೆಲ್ಸಕ್ಕೆ ಹೋಗಿ ಆರಾಮಾಗಿ ದುಡ್ಕೊಂಡು ತಿಂಬನ. ಸುಮ್ಮನಿರು. ಏನು ಬೇಡ, ನಿಮ್ಮ ಅಮ್ಮ ಯಾರೇ ಮೋಸ ಮಾಡಿ ತಗೊಂಡಿರೋದನ್ನು ನಮಗೇನು ಬೇಡವೇ ಬೇಡ. ಇವತ್ತು ನೋಡು, ವೇದಣ್ಣನೂ ದೇವಣ್ಣ ಇಬ್ಬರು ಎಷ್ಟು ಬೇಜಾರ ಮಾಡ್ಕೊಂಡಿರ್ತಾರೆ. ಅವರು ನಿಜವಾಗ್ಲೂ ಅವ್ರು ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ನಮ್ಮ ಮಾಮರಿಬ್ರು ಸಖತ್ ಬೇಜಾರು ಮಾಡ್ಕೊಂಡಾರ. ನಮ್ಮ ಅಮ್ಮ ಇಲ್ಲಿ ಬಂದು ಎಲ್ಲ ಭಾಗ ತಗೊಂಡು ಭಾಗ ಕೊಡ್ತೀವಿ ಅಂದರು. ಅವರು ಕೊಟ್ಟಿರೋ ಅಷ್ಟು ಇಸ್ಕೊಂಡು ಸುಮ್ಮನೆ ಆಗ್ಬೋದಾಯ್ತು. ಅವ್ರಿಗೂ ಕೊಡ್ಬೇಕನ್ನೋದೇ ಇದ್ದಿದ್ದು, ಅಲ್ಪ ಸ್ವಲ್ಪ ಕೊಡ್ತೀವಿ ಅಂತ. ಆದರೆ ನನಗೆ ಇಷ್ಟೇ ಬೇಕು ಅಂತ ಆಟ ಹಿಡಿದು ಕೂತ್ಕೊಂಡು ಭಾಗ ತಗೊಂಡು ನಮ್ಮಮ್ಮ ಹಿಂಗೆ ಮಾಡ್ತಲ್ಲ, ಅದೇ ಅವ್ರಿಗೆ ಬೇಜಾರು. ಬಿಡತ್ಲಾಗ ಏನಾರ ಮಾಡ್ಕೊಂಬ್ಲೇಳಿ. ಇವಾಗ ನಾವಿಬ್ರು ಗಂಡ ಹೆಂಡ್ತಿ ಚೆನ್ನಾಗಿರೋದು ನೋಡೋಣ ಅಷ್ಟೇ. ಯಾಕೆ ತಲೆ ಕೆಡಿಸ್ಕೋಬೇಡ ನೀನು. ಇನ್ಮೇಲಿಂದಾನ ಇಬ್ಬರಾಳು ನಾವು ದುಡ್ಕೊಂತೀಮ್ಮ. ನಮ್ಗೆ ಯಾವುದು ಬೇಡಪ್ಪ, ಪುಕ್ಸಾಟೆ ದುಡ್ದಿರೋದಾದರೆ ನಾವು ಕಷ್ಟಪಟ್ಟು ದುಡ್ದಿರೋದು 4 ದಿನ ನಮಗೆ ಉಪಯೋಗ ಆಗುತ್ತೆ. ಮಕ್ಕಳು ಮರಿಗಾದ್ರೂ ಅನುಕೂಲ ಆಗುತ್ತೆ. ಕಷ್ಟಪಟ್ಟು ದುಡಿಲಿಲ್ಲ ಅಂತಂದರೆ ಅದು ಯಾವತ್ತೂ ನಮ್ಗೆ ಕೈ ಸೇರಲ್ಲ. ಕಷ್ಟಪಟ್ಟಿರೋದಾಗಬೇಕು. ಅದಕ್ಕೆ ನಾವಿಬ್ಬರು ಕಷ್ಟಪಟ್ಟು ದುಡ್ದು ತಿಮ್ಮನ. ಹೆಂಗೋ ಮನೆಗೆ ಬಂದ್ವಿ, ಮನೇನು ಚೆನ್ನಾಗೈತೆ. ಇನ್ಮೇಲೆ ನಮಗೇನು ಯಾವುದು ಕಿರಿಕಿರಿ ಇಲ್ಲ, ಏನಿಲ್ಲ. ಇರೋರಿಬ್ರು ಗಂಡ ಹೆಂಡ್ತಿ ಆರಾಮಾಗಿ ಕೆಲಸ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಇಟ್ಕೊಂಡು ಹೋಗೋಣ. ನನಗೊಂದು 20,000 ಕೊಡ್ತೀವಿ ಅಂದರೆ ನಿನ್ಗೊಂದು 15,000 ಸಾಕು. 25-30,000 ಸಂಬಳ ದುಡ್ಕೊಂಡ್ರೆ ಏನು ಆರಾಮಾಗಿ ದುಡ್ಕೊಂಡು ತಿನ್ಬೋದು. ಸುಮ್ಮನೆ ಇರು. ನಮ್ಮ ಅಮ್ಮಗೆ ಗೊತ್ತಾಗ್ಬೇಕು, ನಾವು ಹೋಗೋದೇ ಬೇಡ. ಅಮ್ಮ ನೋಡಿ ನೆನೆಸ್ಕೊಂಡು ಇಟ್ಕಿ ಗೊತ್ತಾಯ್ತು. ಯಾಕೋನ ಬಂತು ನೋಡಿ ನಿಮ್ಮ ಪಾಪ ಸುರಿ ತನ. ಪಾಪ ಸುರಿ. ಏನಮ್ಮ, ಯಾಕೆ ಬಂದಿದ್ಯಾ? ಬರ್ರ ಮನೆಗೆ. ಈಗ ಮನೆಗೆ ಏನಾದರೂ ಒಂದು ಪರದಾಡ ಸಹಜ ಕಣ. ಬರೋ, ಇಲ್ಲೇ ಹಾಕಿದ್ದೀರ ಬಂದು ಕಣ್ಣವ್ರ ಮನೆಯಾಗಿರೋ ಅಂಥದ್ದೇನು ಬೇಡ. ಬಾ ಹೋಗನ್ ಬಾರಮ್ಮ ತನ. ಬಾ, ಎಲ್ಲ ಆಡ್ಕಂತ ಜನ ಸುಮ್ಮನೆ. ನೋಡಪ್ಪ ಕವಿತಮ್ಮ ಅಷ್ಟೊಂದು ಆಸ್ತಿ ಇರೋಳಾಗಿ, ಅಷ್ಟೇ ಆಸ್ತಿವಂತಲಾಗಿ ಇವತ್ತು ಮಗ ಸೊಸೆನ ಹಿಂಗೆ ಬೇರೆ ಇಕ್ಕವಳೆ. ಇವ್ರ ಮನೆಗೆ ಬಂದು ಇವ್ರ ಮನೆ ಬಾಗಿಲಿಗೆ ಬಂದರೆ ನಾವು ಚೀಪ್ ಆಗಿಬಿಡ್ತೀವಿ. ಇಂಥವ್ರ ಮನೆ ಬಾಗಿಲಿಗೆಲ್ಲ ಬಂದು ನೀವು ಇವ್ರ ಮನೆಗೆಲ್ಲ ಇರೋದು ನನಗೆ ಇಷ್ಟ ಆಗಲ್ಲ. ಪ್ಲೀಸ್ ಬಂದ್ಬಿಡ್ತಾನು. ಹೋಗನ್ ಬಾರಮ್ಮ. ನಾನೀಗ ನಾನು ಮಾತಾಡಿದ್ದು ನಂದೇ ತಪ್ಪಾಯಿತು. ಬಾ ಹೋಗನ್ ಬಾ. ನಾನು ಮಾತಾಡಬಾರ್ದಾಗಿತ್ತು, ಏನೋ ಮಾತಾಡಿದೆ. ಸ್ವಲ್ಪ ಏನೋ ಗೊತ್ತಾಗ್ದಲೆ ಮಾತಾಡಿನಿ, ಕ್ಷಮಿಸ್ಬಿಡು. ಬಾ ಹೋಗೋಣ. ಸುಮ್ಮನೆ ಹೋಗತ್ತೆ. ನಾವು ಬರಲ್ಲ. ನೀನು ಕರೆಯೋಕ್ಕೆಲ್ಲ ಬರಬೇಡ. ನಾನು ನನ್ನ ಗಂಡ ನೆಮ್ಮದಿ ಜೀವನ ಮಾಡ್ತಾ ಇದ್ದೀನಿ. ಬೇಡ. ನೀನು ಆಸ್ತಿ ಎಲ್ಲನ ನೀನು ಅವ್ರದ್ದೆಲ್ಲ ಕೊಟ್ಟಿರೋವರೆಗೂ, ಅವ್ರದ್ದೆಲ್ಲ ವಾಪಸ್ ಕೊಡೋವರೆಗೂ ನಾವಂತೂ ನಿಮ್ಮ ಮನೆಗೆ ಬರಲ್ಲ, ಕಾಲಿಕ್ಕಲ್ಲ. ಅವ್ರದ್ದೆಲ್ಲ ಆಸ್ತಿ ಕಿತ್ಕೊಂಡಿದ್ದೀರಲ್ಲ, ಅವರಿಗೆಲ್ಲ ಮೋಸ ಮಾಡಿ, ವೇದಣ್ಣ ದೇವಣಿಗೆಲ್ಲ ಮೋಸ ಮಾಡಿ ನೀವು ಆಸ್ತಿ ಕಿತ್ಕೊಂಡಿದ್ದೀರಲ್ಲ, ಅದನ್ನೆಲ್ಲ ಅವ್ರಿಗೆ ವಾಪಸ್ ಕೊಡೋವರೆಗೂ ನಾವು ಮಾತ್ರ ನಿಮ್ಮ ಮನೆ ಒಳಗಡೆ ಕಾಲಿಕ್ಕಲ್ಲ. ನೀವೇನು ಕರೆದ್ರು ಅಷ್ಟೇನೆ. ನಮ್ಮ ಮಾಮರಿಗೆ ಮೋಸ ಮಾಡಿರೋದು ನನಗೆ ತುಂಬ ಬೇಜಾರಾಯಿತು. ಅದೆಲ್ಲ ಮೋಸ ಮಾಡಿರೋ ಆಸ್ತಿ ತಗೊಂಡು ಏನಾಗಬೇಕಾಗೈತಮ್ಮ? ನಮ್ಮ ಅಪ್ಪನ ಆಸ್ತಿನೇ ಬೇಜಾನೈತೆ. ಅಲ್ಲೇ 50 ಎಕರೆ ಹೊಲ ಇರಬೇಕಾದ್ರೆ ನಾವು ಯಾಕಮ್ಮ ದುರಾಸೆ ಬಿಡಬೇಕು? ದುರಾಸೆ ಪಟ್ಬಿಟ್ಟು ಎಲ್ಲ ಕಳ್ಕೊಬೇಕಾಗುತ್ತೆ ಅಮ್ಮ. ಬೇಡಮ್ಮ, ಮಾಮರದ ಆಸ್ತಿನ ಮಾಮರಿಗೆ ಕೊಟ್ಬಿಡು. ಇದು ಹಿಂಗೆ ಮಾತಾಡ್ತೀರಾ? ನಮ್ಮ ಅಪ್ಪನ ಆಸ್ತಿಯಾಗಿ ನನಗೆ ಭಾಗ ಐತೆ ಅಂತ ನನಗೆ ಕೊಟ್ಟಿರೋದು. ನೀವು ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದ್ದೀರಲ್ಲ ಗಂಡ ಹೆಂಡ್ತಿ. ಅಲ್ಲ, ಭಾಗ ಎಲ್ಲ ನಾವು ವಾಪಸ್ ಕೊಟ್ಟರೆ ಬರ್ತೀವಿ. ಅಲ್ಲ, ನಿಮ್ಗೆ ಒಳ್ಳೇದಕ್ಕೆ ಕಣ ಮಾಡ್ತಾ ಇರೋದು ನಾನು. ಅಯ್ಯೋ ದೇವ್ರಿ. ಅಲ್ಲ, ನಿನ್ನ ಒಳ್ಳೇದಕ್ಕೆ ಮಾಡ್ತಾ ಇದ್ರು, ಅದೇನು ನೀನು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ? ನಮ್ಗೆ ಒಳ್ಳೇದೇನು ಮಾಡ್ತಾ ಇಲ್ಲ. ನಮಗಿನ್ನು ಮುಂದೆ ಕೆಟ್ಟದಾಗ ಥರ ಮಾಡ್ತಾ ಇದ್ದೀರಾ. ಅವ್ರು ನೊಂದ್ಕೊಂಡಿದ್ದು, ಅವ್ರು ಬೇಜಾರ ಮಾಡ್ಕೊಂಡಿದ್ದು ಅದು ನಮ್ಗೆ ಒಳ್ಳೇದಾಗಲ್ಲ. ನೀವು ಮಾಡ್ತಾ ಇರೋದು ನಮಗೆ ಕೆಟ್ಟದ್ದಾಗಲಿ ಅಂತ ಮಾಡ್ತಾ ಇದ್ದೀರಾ. ಇವಾಗ ಅದು ಒಳ್ಳೇದು ಅನ್ಸುತ್ತೆ. ಮುಂದೆ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕಾದ್ರೂ ನಮಗೆ ಶಾಪ ತಟ್ಟಂಗಿರಲ್ಲ. ಅದಕ್ಕೆ ನಮ್ಗೇನು ಬೇಡವೇ ಬೇಡ. ಆಸ್ತಿ ತಗೊಂಡು ಏನಾಗೋದು ಏನೈತೆ ನಮ್ಗೇನು ಬೇಡ. ನೀವೇ ಇಟ್ಕೊಂಡು ನೀವೇ ಇದ್ಬಿಡ್ರಿ. ನಾವು ಬರಲ್ಲ. ಬಲವಂತ ಮಾಡಬೇಡಿ. ಅಷ್ಟೇ. ಇದ್ದಿದ್ದಾಗೆ ಹೇಳ್ತಾ ಇದ್ದೀವಿ, ಬಲವಂತ ಮಾಡಬೇಡಿ. ನಿಮ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ನೀವು ಇಲ್ಲಿಂದ ಹೋಗ್ತಾ ಇರ್ರಿ. ಅಷ್ಟೇ, ಜಾಸ್ತಿ ಮಾತಾಡಬೇಡಿ. ಅದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ಯಾವುದೋ ಮಾತು ಕೇಳ್ಕೊಂಡು ಜನಗಳು ಇಲ್ಲೂ ತಂದಿಕ್ತಾರೆ. ಎಲ್ಲ ಇವಾಗ ಎಷ್ಟು ಖುಷಿ ಪಟ್ಟವ್ರೆ ಗೊತ್ತಾ? ನಮ್ಗೆ ಆಗ್ದಿಲ್ದವ್ರೆಲ್ಲನ. ಆಗ್ದಿಲ್ದವ್ರ ಜನದ ಮುಂದೆಲ್ಲ ನಾವು ಹೆಂಗಿರಬೇಕು? ಅದು ಬಿಟ್ಬಿಟ್ಟು ನೀವೆಲ್ಲನ ಹಿಂಗೆ ಜಗಳ ಮಾಡ್ಕೊಂಡು ಇಂಥವ್ರ ಮನೆಯಾಗೆಲ್ಲ, ನಮ್ಗೆ ಆಗಿಲ್ದವ್ರ ಮನೆಯಾಗೆಲ್ಲ ಬಂದಿರೋದು ಅದು ಯಾವ ಸರಿ ಹೇಳು? ನೀನು ಎಷ್ಟು ಕರೆದ್ರೂ ಬರಲ್ಲ ಕಣತೆ. ನೀನು ಎಷ್ಟಾದರೂ ಕರಿ, ನಾವು ಬರಲ್ಲ ಅಂತ ಅಣ್ಣವ್ರು ಸಿಕ್ಕಿರೋದು ನಿನ್ನ ಪುಣ್ಯ. ಅಂತ ಒಳ್ಳೆ ಅಣ್ಣವ್ರು ಸಿಕ್ಕಿದ್ಮೇಲೆ ನೀನು ಅಂಥವ್ರಿಗೆ ಮೋಸ ಮಾಡಿ ಪಾತ್ರ ಸಮೇತ ಬಿಟ್ಟಿಲ್ವಲ್ಲ. ನೀನು ಹಂಗೆ ಭಾಗ ತಗೊಂಡಿದ್ಯಾ ಹೆಣ್ಮಗಳಾಗಿ. ಅಂತ ಅಣ್ಣವ್ರನ್ನ ಪಡಿಯೋಕೆ ನೀನು ಎಷ್ಟು ಪುಣ್ಯ ಮಾಡಿದ್ದೆ. ನನಗೆ ನೋಡಿದ್ರೆ ಭಾಳ ಬೇಜಾರಾಗುತ್ತೆ. ನನಗೇನಾದ್ರೂ ಅಂತ ಅಣ್ಣವ್ರು ಸಿಕ್ಕಿಬಿಟ್ಟಿದ್ರೆ, ನಮ್ಮ ಅಣ್ಣವ್ರು ಚೆನ್ನಾಗಿದ್ರೆ ಸಾಕಪ್ಪ. ನನ್ನ ತವ್ರ ಮನೆಗೆ ನಾನು ಬರ್ತಾ ಹೋಗ್ತಾ ನಗ್ನಗ್ತಾ. ನೀನು ಏನು ಯಾವ ಆಸ್ತಿ ಮಾಡಿದ್ರೆ ಏನಕ್ಕೆ ಬಂದಂಗೆ? ಅಣ್ಣ ತಮ್ಮಗಳು, ನಿಮ್ಮ ಸ್ವಂತ ಹಣ್ಣುಗಳು ಅದಕ್ಕೆ ಮಾತಾಡಿಸ್ತಾಳೆ. ನಿನಗೆ ತವ್ರ ಮನೆಯಿಂದ ಒಂದು ಸೇರು ಮಡ್ಲಕ್ಕಿ ಒಯ್ದಲೆ, ಒಂದು ಸೀರೆ ಉಡಿಸ್ತಾಳೆ, ಅರಿಶಿನ ಕುಂಕುಮ ನಿನಗೆ ತವ್ರ ಮನೆಯದು ಸಿಗ್ದಲೇನೆ ನೀನು ಏನು ಆಸ್ತಿ ಮಾಡಿದ್ರೆ ಏನಕ್ಕೆ ಬಂದಂಗೆ? ತವ್ರ ಮನೆಗೆ ಹೆಣ್ಮಕ್ಳಿಗೆ ಅದೇ ಶ್ರೇಷ್ಠವಾದದ್ದು. ಯಾವ ಆಸ್ತಿನೂ ಕೇಳಲ್ಲ ಒಬ್ಬೊಬ್ರು ಹೆಣ್ಮಕ್ಳು. ನಿನ್ನಂಥ ಅತಿ ಆಸೆಯವರು ಅಷ್ಟೇ ಆಸ್ತಿ ಕೇಳೋದು. ಸುಮ್ಮನಿರು. ಯಾರ ಹೇಳ್ಕೊಟ್ರು ಅಂತ ಹೇಳಿ ಯಾರ ಹೇಳಿಕೆ ಮಾತು ಕೇಳಿ ಮಾತಾಡಬೇಡತ್ತಾನು. ನೀನು ಹೇಳಿರ್ತೀನಿ, ಹೇಳಿಕೆ ಮಾತು ಕೇಳಿದ್ರೆ ನೀನು ಹಾಳಾಗ್ತೀಯ. ಹೇಳಿಕೆ ಮಾತು ಕೇಳಬಾರ್ದು. ಅಲ್ಲ, ನಿಮ್ಗೆ ಏನು ಬಂದಿತ್ತು ಸೂರಿ? ಬಂದ್ಬಿಟ್ಟು ಇವ್ರ ಮನೆಗೆ, ಗಿರ್ಜಿಂಬೆ ಮನೇಲಿ, ಹಿಂಗೆ ಹಳೆ ಮನೇಲಿ ಇಲ್ಲಿ ಇರೋ ಅಂಥದ್ದು ಏನು ಬಂದಿತ್ತು? ಅಪ್ಪ ದೇವ್ರೆ. ಅಲ್ಲ, ಇಲ್ಲಿ ಬಂದಿಲ್ಲಿ ಹಳೆ ಮನೆಯಾಗೆ
ಹಿಂದೊಂದಿಷ್ಟು ಹೊಸದು ಮುಂದೆ ತೀರಾ ಹಳೇದಾಗೈತಿ ಇಲ್ಲಿ ಮನೆ ಮುಂದೆ ನೋಡಿದ್ರೇನೆ ಸರ್ಬೋರಲ್ಲ ಇಂಥ ಮನೆಯಾಗಿದ್ರೆ ಅಲ್ಲ ಇವಾಗ ಕವಿತಕ್ಕನ ವ್ಯಾಲ್ಯೂ ಕಡಿಮೆ ಆಗಲ್ವಾ ನೀನೇ ಯೋಚನೆ ಮಾಡು ಅವ್ರ ಅಣ್ಣ ಬೇರೆ ಮಾತಾಡ್ಸಲ್ಲ ಅದ್ರಾಗ ಈ ಗಿರ್ಜಿಂಬೆ ಇವಳು ಬೇಬಿ ಬೇರೆ ಮಾತಾಡ್ಸಲ್ಲ ನಮ್ಮನೆಗೆ ಮದುವೆ ಆಗಲಿಲ್ಲ ಅಂತೇಳಿ ಅವ್ರು ಹೆಂಗೋ ಚೆನ್ನಾಗಿದಾರ ಅಂತ ಖುಷಿ ಪಡ್ಬೇಕೆ ನಮಗೆ ಕೊಡಬೇಕು ಅಂತ ಏನಿಲ್ಲ ಏನೋ ಬಿಡೋ ಅಣ್ಣ ನಮ್ಮ ಮನೆ ಬರ್ದಲ್ಲಿ ಬರ್ದಿಲ್ಲ ಅಂತ ತಿಳ್ಕೊಬೇಕು ಇನ್ನು ನನ್ನ ಮದುವೆ ಆಗಲಿಲ್ಲ ನನಗೆ ಅವ್ಳು ಬಿಟ್ಟು ಹೋದ್ಲು ಅಂತೇಳಿ ಅದೇ ಬೇಜಾರ ಮಾಡ್ಕೋಬಾರ್ದು ನಿನ್ನ ಥರ ಹಿಂಗೆ ಹೋದ್ರೆ ಅಷ್ಟೇ ಬರೀ ದ್ವೇಷ ಬೆಳೆಸ್ಕೊಂಡು ಹಿಂಗೆ ಹೋಗೋದೇ ಕಣಮ್ಮ ನೀನು ಈಗ ನನಗೆ ಹೆಣ್ಣು ಕೊಡಲಿಲ್ಲ ನನ್ನ ಮಗನಿಗೆ ಹೆಣ್ಣು ಕೊಡಲಿಲ್ಲ ಅಂತ ಮಾಮನ ಮೇಲೆ ಮುಂಚ್ಕೊಂಡು ಭಾಗ ತಗೊಂಡಿದ್ಯಾ ಏನೋ ಬಿಡು ಇವತ್ತು ನಂದೇನು ಮದುವೆ ಆಗ್ದಂಗೆ ಐತಾ ಇವತ್ತು ನನ್ನ ಮದುವೆನೂ ಆಯಿತು ಅವಳಿಗೂ ಮದುವೆ ಆಯಿತು ಅವರು ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿದ್ದೀವಿ ಅಂತ ತಿಳ್ಕೊಬೇಕು ಅಷ್ಟೇ ಅದನ್ನೇ ಇದು ಮಾಡ್ಕೊಂಬಂಡು ಹೋಗ್ಬಾರ್ದು ಇವತ್ತು ಅಮ್ಮ ನೀನೇನು ಆಸ್ತಿ ಗಳಿಸಿದ್ರು ನೀನು ತವ್ರ ಮನೆಗೆ ಹೋಗಲ್ಲ ಕಣಮ್ಮ ಅವ್ರ ಮನೆದೆಲ್ಲ ಭಾಗ ತಗೊಂಡು ನಿನಗೇನು ತವ್ರ ಮನೆದು ಏನೂ ಸಿಗಲ್ಲ ನಿನಗೆ ಅಷ್ಟೇ ಒಂದ್ಸತಿ ಆಸ್ತಿ ತಗೊಂಡ್ಮೇಲೆ ಅಷ್ಟೇ ಮುಗೀತು ನಿನಗೆ ನಮ್ಮ ಅಪ್ಪ ನಾನು ಆಸ್ತಿ ತಗೊಂಡಿದ್ದೀನೋ ಏನು ಬೇರೆ ಏನು ತಗೊಂಡಿಲ್ಲಲ್ಲ ಏನು ಅವರು ನಮ್ಮ ಅತ್ತಿಗೆರು ಏನೋ ತಂದಿರೋದು ಅವ್ರೇನೋ ಅವ್ರ ಮನೆಗಳಿಂದ ಏನೋ ಕೊಟ್ಟವ್ರಾ ಅವ್ರ ಮನೆಯಿಂದ ಏನು ಕೊಟ್ಟಿಲ್ವಲ್ಲ ನಮ್ಮ ತಾತ ನಮ್ಮದು ಅದೆಲ್ಲ ಪಿತ್ರಾರ್ಜಿತ ಆಸ್ತಿ ನಾನು ತಗೊಂಡಿರೋದು ಅದೆಲ್ಲ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದಕ್ಕೆ ನಾನು ತಗೊಂಡಿರೋದು ನಮ್ಗೇನು ಭಾಗ ಬೇಕೋ ಅದನ್ನು ತಗೊಂಡಿದ್ದೀನಿ ಅದಂಗೆ ತಗೊಂಬಂಗೆ ಇರ್ತಾರೆ ಕರ್ದು ಕಳಿಸ್ಬೇಕು ಈಗಲೂ ಅವರು ಬಂದು ನನ್ನ ಕರೀಲಿ ಹೇಳು ಬಾರಮ್ಮ ಅಂತೇಳಿ ಕರೀಲಿ ಹೇಳು ಮತ್ತೆ ಅದ್ರಾಗೇನು ಎಲ್ಲರಿಗೂ ಹೆಣ್ಮಕ್ಳಿಗೆ ಇವಾಗೇನು ಭಾಗ ಕೊಡ್ತಾರೆ ಕರ್ದು ಕಳಿಸ್ಬೇಕು ಕರಿಬೇಕು ಬಾ ಅಂತ ಇನ್ನೇನು ಅದ್ರಾಗೇನೈತೆ ಅವ್ರಿಗೆ ಬಂದಿರೋದು ಅವ್ರು ತಗೊಂಡ್ರೆ ಇವ್ರಿಗೆ ಬಂದಿರೋದು ಇವ್ರು ತಗೊಂಡವ್ರೆ ಅವ್ರು ಕರಿಬೇಕು ಅವ್ರು ತಗೊಂಡಿರೋದು ಅವ್ರು ಹೊಟ್ಟೆ ಕಿಚ್ಪಡ್ತಾ ಇರೋದು ಅವರು ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಹೆಂಗೆ ಕರೀತಾರೆ ಇನ್ನು ಯಾವ ಮಕ್ಕ ಇಕ್ಕೊಂಡು ನಿನ್ನ ಬಾರಮ್ಮ ತವ್ರ ಮನೆಗೆ ಇನ್ನೊಂದು ಸ್ವಲ್ಪ ಕಿತ್ಕೊಂಡು ಹೋಗು ಅಂತ ಕರೀತಾರೆ ನಿಮಗೆ ಏನಾತ ಹಿಂಗೆ ಮಾತಾಡ್ತೀಯ ಹೆಣ್ಮಕ್ಳಿಗೆ ಏನೋ ಅಣ್ಣ ಚೆನ್ನಾಗಿರ್ಲಿ ಅಂತ ಬಯಸಿ ತವ್ರು ಚೆನ್ನಾಗಿರ್ಲಿ ಅಂತ ಬಯಸ ಅಂತ ಹೆಣ್ಮಕ್ಳನ್ನ ಅಷ್ಟೇ ಕರೆಯೋದು ನಿನ್ನ ಥರ ಅತಿ ಆಸೆ ಬಿದ್ದು ಈ ಥರ ಮಾಡೋರ್ನ ಯಾರೂ ಕರೆಯಲ್ಲ ಭಾಗ ತಗೊಂಡ್ಮೇಲೆ ಇನ್ನೂ ಕರೀತಾರೆ ನಿನಗೆ ಭಾಗ ತಗೊಂಡು ನಿನ್ನ ಪಾಡಿಗೆ ನೀನು ಇರಮ್ಮ ಅಂತ ಕೈ ಬಿಟ್ಟು ಸುಮ್ಮನೆ ಆಗ್ತಾರೆ ಅಲ್ಲ ಹೆಂಗೆ ಮಾತಾಡ್ತೀಯ ನೋಡಿ ನೀನು ಇನ್ನು ಕಾರಿಲಿ ಹೇಳು ಬಂದು ಅಂತೀಯ ಅವ್ರು ಬರ್ತಾರೆ ಇನ್ಯಾವತ್ತು ನಿನ್ನ ಹತ್ರ ಮಾತಾಡ್ಸಕ್ಕೆ ಬರೋದಿಲ್ಲ ಏನಿಲ್ಲ ನೀನು ಅವ್ರ ಹತ್ರ ಹೋಗಿ ಮಾತಾಡ್ಸ್ಕೊಂಡು ನೀನು ತಗ್ಗಿ ಹೋಗ್ಬೇಕೇ ಹೊರ್ತನು ಅವ್ರಂತ ನಿನ್ನ ಹತ್ರ ಯಾವತ್ತೂ ತಗ್ಗಿ ಬರಲ್ಲ ಕಾಣತ್ತೆ ಅದನ್ನ ಮರ್ತ್ಕೊಬಿಡು ನಾನು ಯಾವತ್ತೂ ತಗ್ಗಿ ಹೋಗಲ್ಲ ನನಗೆ ಅಂತಿಂತ ನಾನೇ ಸೀರೆ ತಗೊಂತೀನಿ ತವ್ರ ಮನೆ ಸೀರೆ ತಗೊಂಡು ಏನು ಮಾಡ್ತೀನಿ ನನ್ನ ಹತ್ರ ನೀನು ಏನಕ್ಕೇನು ಬರ ಇಲ್ಲ ಅದೆಲ್ಲ ನಾವು ಅಂದ್ಕೊಂಡಿರೋದಷ್ಟೇ ತವ್ರ ಮನೆ ಸೀರೆ ತವ್ರ ಮನೆ ಮಡ್ಲಕ್ಕಿ ಅದು ಇದು ಅಂತ ನಾವು ಅಂದ್ಕೊಂಡಿರೋದಷ್ಟೇ ಹಂಗೆಲ್ಲ ಏನಿಲ್ಲ ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಮತ್ತೆ ಹೋಗಮ್ಮ ತಲೆ ಕೆಡಿಸ್ಕೊಂಬಿಲ್ದವ್ರು ನಮ್ಮನ್ನ ಯಾಕೆ ಕರಿಯಕ್ಕೆ ಬಂದಿದ್ದೀರಾ ನಿಮ್ಮ ಪಾಡಿಗೆ ನೀವು ಇರೋದು ಕಲೀರಿ ನಮ್ಮನ್ನೆಲ್ಲ ಯಾಕೆ ಕರಿಯಕ್ಕೆ ಬಂದಿದ್ರಿ ಸುಮ್ಮನೆ ಯಾಕೆ ಇಲ್ಲಿ ಬಂದು ನಮಗಿಲ್ಲದೆಲ್ಲ ಟೆನ್ಷನ್ ಕೊಡ್ತೀರಾ ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರೋದು ನೋಡ್ರಿ ಅಷ್ಟೇ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನೀವು ಚೆನ್ನಾಗಿರ್ರಿ ತವ್ರ ಮನೆ ಆಸ್ತಿನೂ ತಗೊಳ್ರಿ ಎಲ್ಲ ಆಸ್ತಿ ನೀವೇ ತಗೊಬಿಡ್ರಿ ಎಲ್ಲ ನಿನಗೂ ನಿಮ್ಮ ಮಗಳಿಗೆ ಕೊಟ್ಬಿಡಮ್ಮ ನೀನು ಅಷ್ಟೇ ನನಗೂ ಬೇಡ ನಾನು ನನ್ನ ಹೆಂಡ್ತಿ ನಮಗೇನೇನು ಅವ ಆಸ್ತಿಗೆ ಜೀವನ ಮಾಡಬೇಕು ಅಂತ ಏನಿಲ್ಲ ದೇವ್ರ ಈ ಕಾಲಗೆ ಶಕ್ತಿ ಕೊಟ್ಟವನೇ ದುಡ್ಕೊಂತೀವಿ ತಿಂತೀವಿ ದುಡ್ಡು ತಿಂತೀವಿ ನಾನು ನನ್ನ ಹೆಂಡ್ತಿ ಕಷ್ಟಪಟ್ಟು ದುಡ್ಡು ತಿಂತೀವಿ ಬೇಡ ಯಾರಿಗೂ ಮೋಸ ಮಾಡಿ ತಗೊಂಡು ಒಬ್ಬೊಬ್ರಿಗೆ ಮನ್ಸಿಗೆ ನೋಯಿಸಿ ಒಬ್ರಿಗೆ ಬೇಜಾರ ಮಾಡಿಸಿ ತಗೊಂಡಿರೋ ಆಸ್ತಿ ನಮಗೆ ಬೇಡ ದುಡ್ಡು ಆಗಿರ್ಬೋದು ಆಸ್ತಿ ಆಗಿರ್ಬೋದು ಯಾವುದೂ ಬೇಡ ನಿನ್ಗೆ ಯಾರಿಗೆ ಕೊಡ್ಬೇಕು ಅನ್ಸುತ್ತೆ ಅವ್ರಿಗೆ ಕೊಟ್ಬಿಡು ನಮಗೆ ಬೇಡವೇ ಬೇಡ ಈಗಲೇ ಹೇಳ್ಬಿಡ್ತೀವಿ ಇವ್ ನೋಡಿ ಹೆಂಗ್ ಮಾತಾಡ್ತಾನೆ ಹೇಳೋ ಯಾರೋ ಸರಿಯಾಗಿ ಹೇಳ್ಕೊಟ್ಟವ್ರ ಕಣೋ ನಿನ್ಗೆ ಅಲ್ಲ ಇವಾಗಿನ ಕಾಲದಾಗೆ ಒಂದಿಷ್ಟು ಆಸ್ತಿ ಸಿಕ್ಕಿದ್ರೆ ಸಾಕಪ್ಪ ಯಾರ್ದನ ಪುಕ್ಸಟ್ಟೆದ ಅಂತೇಳಿ ಕಾತ್ಕೊಂಡಿರ್ತಾರೆ ಅಂತದ್ರಾಗೆ ನೀವು ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದ್ದೀರಾ ಯಾರ್ದನ ಸ್ವಲ್ಪ ಸಿಕ್ಕಿದ್ರೆ ಸಾಕಪ್ಪ ಪುಕ್ಸಟ್ಟೆದು ಅಂತಿರ್ತಾರೆ ಇವಾಗಿನ ಕಾಲದ ಜನ ಅಂತದ್ರಾಗ ನೀನು ನೋಡಿದ್ರೆ ಹಿಂಗೆ ಮಾತಾಡ್ತಿರಲ್ಲ ಅಲ್ಲ ನಿಮ್ಗೇನು ಅನ್ಸಲ್ಲೇನೋ ನಿಮ್ಮಮ್ಮ ಎಷ್ಟು ಚೆನ್ನಾಗಿ ಬಂದು ಕರಿತೈತೆ ಪಾಪ ಅಲ್ಲ ನೀವು ನೋಡಿ ಹೆಂಗೆ ಮಾತಾಡ್ತಾ ಇದ್ದೀರಾ ನೀನು ಮಾತಾಡ್ಬೇಡ ನಿಮ್ಗೂ ಇದಕ್ಕೂ ಸಂಬಂಧ ಇಲ್ಲದ ವಿಷಯಕ್ಕೆಲ್ಲ ನೀವು ಮಾತಾಡ್ಬೇಡ ನೋಡಿ ಹೇಳಿರ್ತೀನಿ ಒಳ್ಳೆ ಮಾತಲ್ಲಿ ಹೇಳಿರ್ತೀನಿ ಮಾತಾಡ್ಬೇಡ ನೀನು ನನ್ನ ಮಗ ಮನೆ ಕರಿಯಕ್ಕೆ ಬಂದಿದ್ದೆ ಎಲ್ಲ ಆಡ್ಕೊಂತಾರೆ ನನ್ನ ಮಗನ ಕರ್ಕೊಂಡು ಹೋಗೋಣ ಅಂತ ಬಂದರೆ ಅವ್ನು ಬರೋಲ್ಲ ಅಂತ ಇದ್ದಾನೆ ಏನು ಮಾಡೋದು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ನನ್ನ ಮಗ ನಮ್ಮ ಮನೆಗೆ ಬರೋಲ್ಲ ಅಂತ ಹೇಳಿದಕ್ಕೆ ತುಂಬ ಬೇಜಾರಾಗ್ತೈತೆ ಏನು ಮಾಡೋದು ನೋಡ್ತಾ ಇರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರು ನಂಗೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.